ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಚಿಕನ್ ಚೀಸ್ ಬಾಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ನಾನಿವಾಗ ಇಲ್ಲೊಂದು ಬೌಲ್ಗೆ 2 ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡ್ಕೊಂಡು ತೆಗೆದಿದ್ದೇನೆ. ಹಾಗೆಯೇ 3 ಆನಿಯನನ್ನು ತೆಗೆದಿದ್ದೇನೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೆಗೀರಿ. ಹಾಗೆ 1 ಮುಷ್ಟಿ ಆಗುವಷ್ಟು ಕೊರಿಯಂಡರ್ ಲೀವ್ಸನ್ನು ತೆಗೆದಿದ್ದೇನೆ. ಹಾಗೆಯೇ 1 ಕಪ್ ಆಗುವಷ್ಟು ಚಿಕನ್ ತೆಗೆದಿದ್ದೇನೆ, ಈ ಥರ ಕೀಮಾ ಮಾಡ್ಕೊಂಡು ತೆಗೆದಿದ್ದೇನೆ. ಆಮೇಲೆ 1 ಕಪ್ ಆಗುವಷ್ಟು ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ಕೊಂಡು ತೆಗೆದಿದ್ದೇನೆ. ಆಮೇಲೆ ಇಲ್ಲಿ ಒರಿಗ್ಯಾನೋ ಹಾಕ್ತಾಯಿದ್ದೇನೆ, 1 ಟೇಬಲ್ ಸ್ಪೂನ್ ಆಗುವಷ್ಟು. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾಯಿದ್ದೇನೆ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾಯಿದ್ದೇನೆ. ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಪೊಟ್ಯಾಟೊ ಮತ್ತು ಚಿಕನ್ ಬೇಯಿಸುವಾಗ ಉಪ್ಪು ಹಾಕಿರ್ತೀವಲ್ವ, ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗಬಾರ್ದು. ಇದು ಮಾಡಲಿಕ್ಕೆ ತುಂಬಾ ಈಸಿ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಇರ್ತದೆ. ನೀವು ಸಹ ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತವಾಗಿ ಒಮ್ಮೆ ಈ ಥರ ಟ್ರೈ ಮಾಡಿ. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬ್ರೆಡ್ ಕ್ರಮ್ಸನ್ನು ಹಾಕ್ತಾಯಿದ್ದೇನೆ. ಆಮೇಲೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕ್ತಾಯಿದ್ದೇನೆ. ಇವಾಗ ನಾನಿವಾಗ ಇಲ್ಲಿ ಈ ಒಂದು ಆಯಿಲನ್ನು ನಿಮಗೆ ಪರಿಚಯ ಮಾಡ್ತಾಯಿದ್ದೇನೆ. ಕೋಕೋ ನೆಕ್ಸ್ಟ್ ಅಂತ ಹೇಳಿ ಕೋಕೋನಟ್ ಆಯಿಲ್, ಪರಿಶುದ್ಧವಾಗಿರುವಂತಹ ಕೋಕೋನಟ್ ಆಯಿಲ್ ಆ್ಯಂಡ್ 100% ಪ್ಯೂರ್ ಆಗಿದೆ ಇದು. ಆಮೇಲೆ ಹೆಲ್ದಿ ಆ್ಯಂಡ್ ಟೇಸ್ಟ್ ಆಗಿರುವಂತಹ ಕೋಕೋನಟ್ ಆಯಿಲ್. ನೀವು ಇದನ್ನು ಪರ್ಚೇಸ್ ಮಾಡಲಿಲ್ಲ ಅಂದರೆ ಹಿಂದೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆಯೇ ಇದು ಎಲ್ಲ ಮಾರುಕಟ್ಟೆಗಳಲ್ಲೂ ಇದು ಲಭ್ಯವಿದೆ, ನೀವು ಇದನ್ನು ಕೇಳಿ ಪಡ್ಕೊಳ್ಳಿ. ಕೋಕೋ ನೆಕ್ಸ್ಟ್ ಅಂತ ಹೇಳಿ ಕೇಳಿ ಪಡ್ಕೊಳ್ಳಿ. ಇವಾಗ ಉಂಡೆ ಕಟ್ಕೊಳ್ಬೇಕು. ನಾನಿವತ್ತು ಈ ಥರ ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಉಂಡೆ ಕಟ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಚೀಸ್ ತೆಗೆದಿದ್ದೇನೆ, ಇದು ಸ್ಲೈಸ್ಡ್ ಚೀಸ್. ನೀವು ಬೇಕಿದ್ದರೆ ಮೊಸರಲ್ಲ ಚೀಸ್ ಕೂಡ ತೆಗಿಬಹುದು. ನಾನು ಇದನ್ನು ಈ ಥರ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇದರ ಮಿಡ್ಲಲ್ಲಿ ಈ ಥರ ಇಟ್ಟು ಈ ಥರ ಬಾಲ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ವ, ಇದೇ ಥರ ಮಾಡ್ಕೊಳ್ಳಿ. ನಾನೆಲ್ಲವನ್ನು ಇದೇ ಥರ ಮಾಡ್ಕೊತಾ ಇದ್ದೇನೆ. ಹಾಗೆಯೇ ನಾನು ಯಾವಾಗಲೂ ಹೇಳುವಾಗೆ, ನೀವು ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ, ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕಿರುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಆಮೇಲೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನೇಬರ್ಸ್ ಎಲ್ರಿಗೂ ಇದನ್ನು ಶೇರ್ ಮಾಡಿ. ನಾನೆಲ್ಲವನ್ನು ಇದೇ ಥರ ಉಂಡೆ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟೊಂದು ಚೀಸ್ ಬಾಲ್ ಆಗಿವೆ. ಇವಾಗ ಇದನ್ನು ಕೋಟ್ ಮಾಡ್ಕೊಳ್ಬೇಕು, ನಂತರ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಕೋಟ್ ಮಾಡೋದಕ್ಕೋಸ್ಕರ 2 ಎಗ್ ತೆಗೆದಿದ್ದೇನೆ. ಎಗ್ಗಿಗೆ ಒಮ್ಮೆ ಕೋಟ್ ಮಾಡಿಕೊಂಡು ನಂತರ ಇದನ್ನು ಬ್ರೆಡ್ ಕ್ರಮ್ಸ್ಗೆ ಹಾಕಿ ನಂತರ ಇದನ್ನು ಫ್ರೈ ಮಾಡಬೇಕು. ನೀವು ಹೀಗೆ ಎಗ್ ತೆಗೆಯೋದ್ರ ಬದಲು ನಿಮಗೆ ಎಗ್ ಇಷ್ಟ ಇಲ್ಲ ಅಂದರೆ ನೀವು ಕಾರ್ನ್ಫ್ಲೋರಲ್ಲಿ ಕೂಡ ಈ ಥರ ಕೋಟ್ ಮಾಡ್ಕೊಳ್ಬೋದು. ನೀವು ಬ್ರೆಡ್ ಕ್ರಮ್ಸ್ ಮಾಡಿದ್ದನ್ನು ಜಾಸ್ತಿ ಆಯಿತು ಅಂದರೆ ಅದನ್ನು ಬಿಸಾಡಬೇಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ನಂತರ ಅದನ್ನು ಏರ್ ಕಂಟೈನರ್ ಡಬ್ಬದಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಡಿ. ನಿಮ್ಗೆ ಇನ್ನೊಮ್ಮೆ ಫ್ರೈ ಮಾಡುವಾಗ ಅದು ಯೂಸ್ ಆಗ್ತದೆ, ಏನು ಹಾಳಾಗಿರೋದಿಲ್ಲ, ಚೆನ್ನಾಗಿರ್ತದೆ. ನೀವೊಮ್ಮೆ ಈ ಒಂದು ಟಿಪ್ಸ್ನ ನೀವೊಮ್ಮೆ ಟ್ರೈ ಮಾಡಿ.
ಇವಾಗ ನಾನು ಇದನ್ನು ಹೇಗೆ ಫ್ರೀಸ್ ಮಾಡೋದು ಅಂತಲೂ ತೋರಿಸ್ತೇನೆ ಈ ಒಂದು ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇವಾಗ ಎಲ್ಲವನ್ನು ಇದೇ ಥರ ಮಾಡ್ಕೊಂಡಿಟ್ಟಿದ್ದೇನೆ. ಇನ್ನು ಇದನ್ನು ಫ್ರೈ ಮಾಡಬೇಕು. ನಾನಿಲ್ಲಿ ಆಲ್ರೆಡಿ ಆಯಿಲನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದು ಬಿಸಿಯಾಗಿದೆ. ಇವಾಗ ನಾವು ಫ್ರೈ ಮಾಡುವಾಗ ಫಸ್ಟಿಗೆ ನಾವು ಆಯಿಲನ್ನು ಬಿಸಿಯಾಗಿ ಇಟ್ಕೊಂಡು ನಂತರ ಹಾಕಬೇಕು. ಆಮೇಲೆ ಹಾಕಿದ ನಂತರ ಸ್ವಲ್ಪ ಹೊತ್ತಾದ ನಂತರ ಇದನ್ನು ಸ್ಲೋ ಆಗಿ ಇಟ್ಕೊಳ್ಳಿ, ಯಾಕಂದರೆ ಒಳಗೆ ಬೆಂದಿರೋದಿಲ್ಲ, ಹೊರಗೆ ಜಾಸ್ತಿ ಫ್ರೈ ಆಗ್ತದೆ, ಅದಕ್ಕೋಸ್ಕರ. ನಂತರ ನೀವು ಇದನ್ನು ತೆಗಿತೀರಿ ಅಲ್ವಾ, ಆ ಒಂದು ಟೈಮ್ ಆಗುವಾಗ ಪುನಃ ಜೋರು ಮಾಡ್ಕೊಳ್ಳಿ. ಫ್ಲೇಮನ್ನು ಪುನಃ ಜೋರು ಮಾಡಿಕೊಂಡು ನಂತರ ತೆಗೀರಿ. ನೋಡಿ, ಈ ಥರ ಎಲ್ಲವನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಕೆಲವೊಂದು ಸಲ ನಾವು ಫ್ರೈ ಮಾಡಿಟ್ಟಿರುವಂಥ ಐಟಮ್ಸ್ಗಳು ಜಾಸ್ತಿ ಆಗಿರ್ತದಲ್ವ, ಆ ಒಂದು ಟೈಮಲ್ಲಿ ನೀವು ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಏನಪ್ಪ ಅಂದರೆ, ಈ ಥರ ಬಾಕ್ಸಿಗೆ ಒಂದು ಬಟರ್ ಪೇಪರನ್ನು ಹಾಕ್ಕೊಂಡು ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಐಟಮ್ಸ್ ಇದೆಯಲ್ಲ ಅದನ್ನು ಅದರೊಳಗೆ ಇಟ್ಟು ನೀವು ಫ್ರಿಜ್ಜಲ್ಲೆಲ್ಲ ಫ್ರೀಝರಲ್ಲಿ ಇದನ್ನು ಸ್ಟೋರ್ ಮಾಡಬೇಕು. ನಿಮಗೆ ಇದನ್ನು 10 ಡೇಸ್ ತನಕ ಆರಾಮಾಗಿ ಇದನ್ನು ಸ್ಟೋರ್ ಮಾಡಿಕೊಂಡು ನಿಮಗೆ ಬೇಕಿದ್ದಾಗ ಇದನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು. ನಾವೇನು ಮಾಡ್ತೇವೆ, ಜಾಸ್ತಿ ಆಗಿದೆ ಅಂತ ಕೆಲವರೆಲ್ಲವನ್ನು ಫ್ರೈ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ಸಹರಿ ಟೈಮಲ್ಲೂ ಅದನ್ನೇ ತಿನ್ನುವರಿದ್ದಾರೆ. ಹಾಗೆಲ್ಲ ಮಾಡೋದಕ್ಕಿಂತ ನೀವು ಈ ಥರ ಫ್ರೀಸ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಡೇ ನಿಮಗೆ ಇದನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು. ಇಲ್ಲ ನೀವು ಫ್ರೈ ಮಾಡಿಕೊಂಡು ನೇಬರ್ಸ್ಗೆಲ್ಲ ಕೊಡ್ತೀರಾ ಅಂದರೆ ಹಾಗೇನೂ ಮಾಡ್ಕೋಬೋದು. ಇಲ್ಲಾಂದರೆ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ. ಹಾಗೆ ಸಹರಿ ಟೈಮಲ್ಲೆಲ್ಲ ನಾವು ಫ್ರೈಡ್ ಐಟಮ್ಸ್ ಜಾಸ್ತಿಯಾಗಿ ತಿನ್ನಬಾರ್ದು. ನಮಗೆ ಜಾಸ್ತಿ ಗಂಟಲೆಲ್ಲ ಡ್ರೈ ಆಗ್ತದೆ, ಅದಕ್ಕೋಸ್ಕರ ಆ ಒಂದು ಟೈಮಲ್ಲಿ ಕರ್ಡ್, ಆಮೇಲೆ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂಥದ್ದನ್ನೇ ಜಾಸ್ತಿ ತಿನ್ನಿ. ಆಮೇಲೆ ಜಾಸ್ತಿ ನೀರು ಕುಡಿಯಿರಿ. ನಿಮಗೆ ಎಷ್ಟು ಆಗ್ತದೋ ಅಷ್ಟು ನೀರು ಕುಡಿಯಿರಿ, ತುಂಬಾ ಒಳ್ಳೆಯದು. ಆಮೇಲೆ ಇವಾಗ ನಾನು ಇದರ ಮೇಲೆ ಕೂಡ ಸ್ವಲ್ಪ ಬ್ರೆಡ್ ಕ್ರಮ್ಸನ್ನು ಹಾಕ್ತಾಯಿದ್ದೇನೆ. ನಂತರ ಇದರ ಮೇಲೆ ಪುನಃ ಬಟರ್ ಪೇಪರನ್ನು ಇಟ್ಟು ನಂತರ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಇದನ್ನು ಸ್ಟೋರ್ ಮಾಡ್ಬೋದು ಅಂತ. ಇವಾಗ ಇಲ್ಲಿ ಚಿಕನ್ ಚೀಸ್ ಬೋಲ್ ರೆಡಿಯಾಗಿದೆ. ಇದಕ್ಕೋಸ್ಕರ ನಾನಿಲ್ಲಿ ಮಯೋನೈಸ್ ಮಾಡಿದ್ದೇನೆ, ಡಿಪ್ ಮಾಡಿ ತಿನ್ನೋದಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ. ಈ ಮಯೋನೈಸ್ ರೆಸಿಪಿ ನಾನು ಮುಂಚೆ ಅಪ್ಲೋಡ್ ಮಾಡಿದ್ದೇನೆ, ನೀವು ನೋಡಲಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.